ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಬೆದರಿಸ್ತಾ ಇದ್ದ ಹಾಗೂ ವಂಚಿಸ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ಗೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಡಿ, ಸಿಸಿಬಿ, ಸಿಬಿಐ ಜಡ್ಜ್ಗಳ ಹೆಸರಲ್ಲಿ ವಿವಿಧ ಕಾರಣಗಳನ್ನು ಕೊಟ್ಟು ಜನರಿಗೆ ಬೆದರಿಕೆ ಕೊಟ್ಟು ಕೋಟಿ ವಂಚಿಸ್ತಾ ಇದ್ರು. ಇವರೆಲ್ಲರೂ ಕೂಡ ವಿದೇಶದಲ್ಲಿ ಹಾಗೂ ಉತ್ತರ ಭಾರತದ ರಾಜ್ಯಗಳಲ್ಲಿ ಕೂತು ಡಿಜಿಟಲ್ ಅರೆಸ್ಟ್ ಗ್ಯಾಂಗ್ ಕೆಲಸ ಮಾಡ್ತಾ ಇತ್ತು. ಅಂಥದ್ದೇ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ಕಾಲ್ ಸೆಂಟರ್ ರೀತಿಯಲ್ಲಿ ವ್ಯವಸ್ಥಿತವಾಗಿ 2 ಫ್ಲೋರ್ನಲ್ಲಿ ಸಂಬಳ ಕೊಟ್ಟು ಇದಕ್ಕೆ ಅಂತಾನೆ ಅಂದರೆ ಜನರಿಗೆ ಮಕ್ಮಲ್ ಟೋಪಿ ಹಾಕಬೇಕು ಅಂತಾನೆ ಒಂದು ಇಡೀ ಕಂಪನಿ ರನ್ ಮಾಡ್ತಾಯಿದ್ರು. ಫ್ರಾಡ್ ಕಂಪನಿ ರನ್ ಮಾಡ್ತಾಯಿದ್ರು. ಕಾಲ್ ಸೆಂಟರ್ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳು ಅಲ್ಲಿ ಇತ್ತಂತೆ. ಸೊ ಅಡ್ಡೆ ಮೇಲೆ ಎಚ್ಎಸ್ಆರ್ ಪೊಲೀಸರು ದಾಳಿ ಮಾಡಿದ್ದಾರೆ. ಕೆಲಸಕ್ಕಿದ್ದ 16 ಮಂದಿಯನ್ನು ಬಂಧನ ಮಾಡಿದ್ದಾರೆ. ಬಂಧಿತರನ್ನು ವಿಚಾರಣೆ ಮಾಡಿದಾಗ ಮೋಸ ಹೋದವರು ಬಹುತೇಕ ದೆಹಲಿ ಸೇರಿದಂತೆ ಹೊರ ರಾಜ್ಯದವರು ಇರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮೋಸ ಹೋದವರನ್ನು ಸಂಪರ್ಕಿಸಿ ದೂರು ಪಡೆದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ಬಟ್ ಮೇನ್ ಕಿಂಗ್ ಪಿನ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಮೆಸೇಜ್ ಯಾವಾಗ ಏನಿತ್ತು, ಏನೇನು ಇದರಲ್ಲಿ ಯಾವ ರೀತಿ ಮೋಡಸ್ ಇತ್ತು, ಅದು ಎಲ್ಲ ಕೆಲವು ಬಗ್ಗೆ ಮಾಹಿತಿ ಸಿಕ್ಕಿದೆ ಆಲ್ರೆಡಿ ನಮ್ಮ ಟೀಮ್ಗೆ. ಬಟ್ ಡೇ ಬೈ ಡೇ ಇದು ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾಯಿದೆ. ಅದಕ್ಕೋಸ್ಕರ ಟೀಮ್ಗೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ. ಸೊ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವರು ಇಲ್ಲಿ ಜಾಬ್ಗೆ ಹೇಗೆ ಸೇರಿದ್ರು ಮತ್ತು ಇಲ್ಲಿ ಯಾವ ರೀತಿ ಫ್ರಾಡ್ ಅಂದರೆ ಒಂದು ಮೆಕ್ಯಾನಿಸಮ್ ಏನಿತ್ತು ಅದು ತಿಳ್ಕೊಳ್ಳಿಕ್ಕೆ, ಪ್ಲಸ್ ಬೇರೆ ಬೇರೆ ಕಡೆ ಎಲ್ಲರೂ ಯಾರು ಮೇನ್ ಆರೋಪಿ ಅವರಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇಮಿಡಿಯೇಟ್ಲಿ ಸಂಗ್ರಹಿಸಿ, ಯಾಕಂದರೆ ಸಮಯ ವೇಸ್ಟ್ ಆಗಬಾರ್ದು. ಮತ್ತು ಕೆಲವರು ಇನ್ನೂ ಇಂಥ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಬರ್ತಾಯಿದೆ. ಅದರಲ್ಲಿ ಕೂಡ ಸರ್ಚ್ ಆಪರೇಷನ್